ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇವತ್ತು ನಾನು ಮಂಗಳೂರು ಶೈಲಿಯ ಚಿಕನ್ ಉರುವಲನ್ನು ಮಾಡಿದೆ ಆಯಿತಾ. ತುಂಬಾ ಟೇಸ್ಟಿಯಾಗಿತ್ತು, ಮಾಡಲಿಕ್ಕಂತೂ ತುಂಬಾ ಸುಲಭ. ಇಲ್ಲಿ ನಾನು 10ರಿಂದ 12 ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ, ಹಾಗೆ 13ರಿಂದ 14 ಗೋಡಂಬಿ. ಇಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು 30 ನಿಮಿಷದಿಂದ 1 ಗಂಟೆಗಳ ಕಾಲ ಇದನ್ನು ಇದೇ ನೀರಿನಲ್ಲಿ ನೆನೆಯಲಿಕ್ಕೆ ಬಿಡಬೇಕು. ಮತ್ತು ಇಲ್ಲಿ 1 kgಯಷ್ಟು ಚಿಕನ್ ತೊಗೊಂಡಿದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕಿದೆ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ, ಅರ್ಧ ಲಿಂಬೆಯ ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ತೇನೆ. ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಂಡಿದ್ದೇನೆ, ನಂತರ ಬೇಕಿದ್ದರೆ ಮಾತ್ರ ನೋಡಿಕೊಂಡು ಸೇರಿಸ್ಕೊಳ್ತೇನೆ. ನಾವು ನೆನೆಸಿಟ್ಟಂತಹ ಬ್ಯಾಡಗಿ ಮೆಣಸನ್ನು ಇವಾಗ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಸೇರಿಸಿಬಿಟ್ಟು ರುಬ್ಕೊಳ್ಬೇಕು. ನಾವು ನೀರಿನಲ್ಲಿ ನೆನೆಸಿಟ್ಟಿರೋದರಿಂದ ಹಾಗೆ ಇದನ್ನು ಕುದಿಸಿರುವುದರಿಂದ ಒಳ್ಳೆಯ ಕಲ್ಲರ್ ಕೊಡುತ್ತೆ. ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆಂದ ಕೆಂಪು ಕಲ್ಲರ್ ಬಂದಿದೆ ಇದಕ್ಕೆ. ಹಾಗೆ 13ರಿಂದ 14 ಗೋಡಂಬಿಯನ್ನು ನೆನೆಸಿಟ್ಟಿದ್ದೆ, ಇದನ್ನು ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡಿ ತಗೊಳ್ಬೇಕು. ನುಣ್ಣಗೆ ಈ ರೀತಿ ಪೇಸ್ಟ್ ಆಗಿಬಿಡುತ್ತೆ. ಇವಾಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮೆಣಸಿನ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆಯನ್ನು ಹಸಿಯಾದ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದರ ಹಸಿತನ ಹೋಗಬೇಕಾಗುತ್ತೆ. 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಸೇರಿಸ್ಕೊಳ್ಬೇಕು. ಮತ್ತೊಂದು ವಿಷಯ ಏನಂದರೆ, ಈ ಚಿಲ್ಲಿ ಪೇಸ್ಟ್ ಮಾಡ್ತೇವಲ್ಲ, ಬ್ಯಾಡಗಿ ಮೆಣಸಂದು ಪೇಸ್ಟ್ ಮಾಡ್ತೇವೆ, ಅದಕ್ಕೆ ನಾವು ಉಪಯೋಗಿಸುವಂಥ ಬ್ಯಾಡಗಿ ಮೆಣಸು ತುಂಬ ಹಳೆಯದಾಗಿರಬಾರ್ದು. 2 ವರ್ಷಕ್ಕಿಂತ ಮೇಲ್ಪಟ್ಟು ನಾವು ಇಟ್ಟು ಯೂಸ್ ಮಾಡಿದರೆ ಅದರದ್ದು ಕಲ್ಲರ್ ಬರಲ್ಲ, ಹಾಗೆ ಆ ಮೆಣಸು ದಿನ ಹೋದಾಗೆ ತುಂಬ ಖಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಮ್ಮ ಚಿಕನ್ ಮುಚ್ಚಳ ಮುಚ್ಚಿಟ್ಟಿದ್ದೆ, ಕರೆಕ್ಟ್ ಬೆಂದಿದೆ, ನೀರು ಬಿಟ್ಕೊಂಡಿದೆ. ಯಾವುದೇ ನೀರನ್ನು ನಾನು ಸೇರಿಸಿರಲಿಲ್ಲ. ಇವಾಗ ಇದು 80% ಬೆಂದ ನಂತರ ಗೋಡಂಬಿಯ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಮುಚ್ಚಳ ಮುಚ್ಚದೆ ಈ ನೀರೆಲ್ಲ ಆವಿಯಾಗಿ ಹೋಗಬೇಕು. ಚೆನ್ನಾಗಿ ಈ ನೀರು ಆವಿಯಾಗೋ ತನಕ ಇದನ್ನು ಈ ರೀತಿ ಕೈ ಆಡಿಸ್ತಾ ಕುಕ್ ಮಾಡಬೇಕು. ಈ ರೀತಿ ಮಸಾಲೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಇವಾಗ ನಮ್ಮ ಚಿಕನ್ ಉರುವಲು ತಯಾರಾಯಿತು. ಇವಾಗ ಕೊನೆಯದಾಗಿ ನಾವು ಇದಕ್ಕೆ ಒಗ್ಗರಣೆ ಇಡಬೇಕು. 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಸ್ವಲ್ಪ ಕರಿಬೇವಿನ ಎಲೆ, 1 ಬ್ಯಾಡಗಿ ಮೆಣಸು, ಹಾಗೆ 4-5 ಗೋಡಂಬಿ ಹಾಕಿಬಿಟ್ಟು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಕೆಲವರಿಗೆ ತುಪ್ಪ ಎಣ್ಣೆ ಹೆಚ್ಚಿಗೆ ಬಳಸಿದರೆ ಆರೋಗ್ಯಕ್ಕೆ ಆಗಲ್ಲ, ಅಂತಹವರು ತುಪ್ಪ ಮತ್ತು ಎಣ್ಣೆಯನ್ನು ಕಡಿಮೆ ಬಳಸ್ಕೊಳ್ಬೋದು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಕೆಲವೊಂದು ರೆಸಿಪೀಸ್ನಲ್ಲಿ ತುಪ್ಪ ಮತ್ತು ಎಣ್ಣೆ ಬಳಸೋದ್ರಿಂದಲೇ ಅದಕ್ಕೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಿಮಗೆ ಕಡಿಮೆ ಬಳಸಲಿಕ್ಕಿದ್ದರೆ ಕಡಿಮೆ ಬಳಸ್ಕೊಳ್ಬಹುದು. ಇವಾಗ ಸಖತ್ ಟೇಸ್ಟಿಯಾದಂಥ ನಮ್ಮ ಚಿಕನ್ ಉರುವಲು ರೆಡಿ ಆಯಿತು. ಎಷ್ಟು ಬೇಗ ತಯಾರಾಯಿತು. ತುಂಬ ಘಮ್ ಅಂತ ಪರಿಮಳ ಬರ್ತಿದೆ, ಹಾಗೆ ನೋಡಲಿಕ್ಕಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ನಾನಂತೂ ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಟೇಕ್ ಕೇರ್, ಬಾಯ್.